ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಅರಿರಾನ ಮಾಡ್ತಾ ಇದ್ದೀನಿ. ಇದು ರಂಜಾನ್ ಸ್ಪೆಷಲ್ ಡ್ರಿಂಕ್ ಅಂತಲೂ ಹೇಳ್ಬೋದು. ತುಂಬ ಹೆಲ್ದಿ, ಚಿಕ್ಕವರಿಂದ ದೊಡ್ಡವರಿಗೆ ಸೂಟಬಲ್ ಆಗೋ ಅಂಥ ಒಳ್ಳೆಯ ಹೆಲ್ತಿ ಡ್ರಿಂಕ್, ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಹೇಳ್ಬೋದು. ಡೈಲಿ ಕೂಡ ಮಾಡ್ಕೊಂಡು ಕುಡಿಬೋದು. ಚಿಕ್ಕ ಮಕ್ಕಳಿಗೆ ಒಳ್ಳೆಯ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ. ಹಾಗೆ ಅರಿರವನ್ನು ಮಾಡೋದಕ್ಕೆ ನಾನಿಲ್ಲಿ ಇಷ್ಟು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ನೋಡಿ. 20 ಬಾದಾಮಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, 2 ಚಕ್ಕೆ, 3 ಲವಂಗ, 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಅರ್ಧ ಹೋಳಿನಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಗಿಟಕು ಅಂತ ಹೇಳ್ತಾರಲ್ಲ, ಅದು ಹಸಿ ಕೊಬ್ಬರಿ ಅಲ್ಲ, ಹಸಿ ತೆಂಗಿನಕಾಯಿ ಅಲ್ಲ, ಒಣ ಕೊಬ್ಬರಿ. ಹಾಗೆ ನಾನಿಲ್ಲಿ ಬಾದಾಮನ್ನು, ಗಸಗಸೆಯನ್ನು ನೀರಿನಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 8 ಗಂಟೆಗಳ ಕಾಲ ನಾನು ಇದೆರಡನ್ನು ನೆನೆ ಹಾಕ್ಕೊಳ್ತೀನಿ. ಹಾಗೆ ಕೊಬ್ಬರಿಯನ್ನು ಕೂಡ ನಾನು ನೀರಿನಲ್ಲಿ ನೆನೆ ಹಾಕ್ಕೊಳ್ತೀನಿ. ನೀವು ನೆಕ್ಸ್ಟ್ ಡೇ ಮಾಡೋದ್ರಿಂದ ಹಿಂದಿನ ದಿನ ರಾತ್ರಿ ನೆನೆ ಹಾಕ್ಕೊಂಡ್ರೆ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ಒಂದು 4 ಪೀಸ್ಗಳನ್ನು ಮಾಡಿಕೊಂಡು ನೆನೆ ಹಾಕ್ಕೊಳ್ತಾ ಇದ್ದೀನಿ ನೀರಿನಲ್ಲಿ. ರೆಸಿಪಿಯನ್ನು ನೋಡೋದಷ್ಟೇ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ನನ್ನೆಲ್ಲ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಇಂದಿನ ದಿನ ರಾತ್ರಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ನೆನೆ ಹಾಕ್ಕೊಂಡಿದ್ದೆ. ಇದು ಮರುದಿನ. ನೋಡಿ, ಬಾದಾಮ್ ಚೆನ್ನಾಗಿ ನೆಂದಿದೆ, ಗಸಗಸೆ ನೆಂದಿದೆ, ಹಾಗೆ ಒಣ ಕೊಬ್ಬರಿ ಕೂಡ ಚೆನ್ನಾಗಿ ನೆಂದಿದೆ. ಒಣ ಕೊಬ್ಬರಿ ನೆಂದುಬಿಟ್ಟು ಹಸಿ ಕಾಯಿಯ ರೀತಿ ಆಗತ್ತೆ. ನೋಡಿ, ಬಾದಾಮಿ ಸಿಪ್ಪೆಯನ್ನು ಈ ಥರ ತೆಕ್ಕೊಳ್ಬೇಕು. ಎಲ್ಲ ಬಾದಾಮ್ ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಸಿಪ್ಪೆ ಸಮೇತ ಹಾಕಿದ್ರೆ ಹಾಲು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ. ಇದರೊಳಗೆ ಬಾದಾಮ್ ಸಿಪ್ಪೆ ಹಾಗೆ ಕೊಬ್ಬರಿಯ ಸಿಪ್ಪೆ ಬಿಟ್ಟು ಯಾವುದು ಕೂಡ ವೇಸ್ಟ್ ಆಗಲ್ಲ. ಈ ನೀರು ಕೂಡ ವೇಸ್ಟ್ ಆಗಲ್ಲ. ನೀವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ಎಲ್ಲ ಬಾದಾಮ್ ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ. ಈಗ ಕೊಬ್ಬರಿಯ ಮೇಲಿನ ಸಿಪ್ಪೆ ಕೂಡ ತೆಕ್ಕೊಳ್ಬೇಕಾಗತ್ತೆ. ನೀವು ಇಂದಿನ ದಿನ ರಾತ್ರಿ ನೆನೆ ಹಾಕಿದ್ರೆ ಮಾತ್ರ ಈ ಥರ ಕೊಬ್ಬರಿಯ ಸಿಪ್ಪೆಯನ್ನು ತೆಕ್ಕೊಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬ ಗಟ್ಟಿ ಇರುತ್ತೆ, ತೆಗೆಯೋದಕ್ಕೆ ಆಗಲ್ಲ. ನೋಡಿ, ಒಣ ಕೊಬ್ಬರಿಯ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಾದಾಮಿ ಹಾಗೆ ಒಣ ಕೊಬ್ಬರಿಯ ಸಿಪ್ಪೆಯನ್ನು ಹಾಕಿದ್ರೆ ಹಾಲಿನ ಕಲರು ಚೇಂಜ್ ಆಗುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಯನ್ನೆಲ್ಲ ತೆಗೆದು. ಒಣ ಕೊಬ್ಬರಿಯನ್ನು ಈ ಥರ ಕಟ್ ಮಾಡಿಕೊಂಡ ನಂತರ ನಾನು ಇಲ್ಲಿ ನೋಡಿ ಬಾದಾಮಿ ಸಿಪ್ಪೆಯನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಹಾಗೆ ನೆನೆಸಿಟ್ಟ ಗಸಗಸೆಯನ್ನು ತೊಗೊಂಡಿದ್ದೀನಿ. ಇದು ಮೂರನ್ನು ಸೇರಿಸಿ ಈಗ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಜಾರಿಗೆ ಸಿಪ್ಪೆ ಬಿಡಿಸ್ಕೊಂಡಂಥ ಬಾದಾಮಿ ಹಾಗೆ ಸಿಪ್ಪೆ ಬಿಡಿಸ್ಕೊಂಡು ಹೆಚ್ಕೊಂಡಂಥ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಸ್ವಲ್ಪ ಪುಡಿಯನ್ನು ಮಾಡ್ಕೊಳ್ತೀನಿ. ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ನೀರಿನ ಸಮೇತ ಹಾಕ್ಕೊಂಡು ಈಗ ನೈಸಿಗೆ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಏನಕ್ಕೆ ಪುಡಿ ಮಾಡ್ಕೊಂಡಿದ್ದು ಅಂದರೆ ಮಧ್ಯದಲ್ಲಿ ಕೊಬ್ಬರಿ ಸಿಕ್ಕಿಬಿಡತ್ತೆ. ಹಾಗಾಗಿ ಫಸ್ಟಿಗೆ ನಾವು ನೈಸ್ಗೆ ಪುಡಿ ಮಾಡಿಕೊಂಡ್ರೆ ತುಂಬ ಸುಲಭವಾಗುತ್ತೆ ಪೇಸ್ಟ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ನಂತರ ಈಗ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕಾದ ನಂತರ ನಾವು ತಗೊಂಡಂಥ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಂಥ ಬಾದಾಮಿ, ಗಸಗಸೆ ಹಾಗೆ ಒಣ ಕೊಬ್ಬರಿಯ ಪೇಸ್ಟನ್ನು ಹಾಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಿ, ಇಲ್ಲ ಅಂದರೆ ಅದು ತಳ ಇಟ್ಕೊಂಡು ಬಿಡುತ್ತೆ. ಹಾಲಿನ ಬಣ್ಣ ಕೂಡ ಚೇಂಜ್ ಆಗಿಬಿಡತ್ತೆ. ಕಾಯಿ, ಬಾದಾಮಿ, ಗಸಗಸೆಯ ಮಿಶ್ರಣ ನೈಸ್ ಆಗಿರಬೇಕು. ಇಲ್ಲ ಅಂದರೆ ನೀವು ಅದರ ಹಾಲು ತೆಕ್ಕೊಂಡು ಮಾಡಬೇಕಾಗತ್ತೆ. ನಾನು ರುಬ್ಬಿಟ್ಕೊಂಡಂಥ ಜಾರಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟಂಥ ಬಾದಾಮಿ ನೀರನ್ನು ಹಾಕ್ಕೊಂಡೇ ನಾನು ಈ ಪೇಸ್ಟನ್ನು ರುಬ್ಕೊಂಡಿದ್ದು. ಹೆಚ್ಚು ನೀರನ್ನು ಹಾಕೋದು ಬೇಡ, ಥಿಕ್ನೆಸ್ ಈ ಹದದಲ್ಲಿ ಇದ್ದರೆ ಸಾಕು.
ನೋಡಿ ಈಗ ಒಂದು ಕುದಿ ಬಂದಿದೆ. ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪ್ರಮಾಣ ಹೆಚ್ಚು ಹಾಕ್ಕೊಳ್ಬೋದು ನೀವು. ನಾನಿಲ್ಲಿ ಕಾಯಿಸಿದ ಹಾಲನ್ನು ಅರ್ಧ ಲೀಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸಿ. ಕಾಯಿಸಿರೋ ಹಾಲನ್ನು ಹಾಕೊಳೋದ್ರಿಂದ ಬೇಗ ಆಗತ್ತೆ. ನೋಡಿ ಎಲ್ಲೂ ನಿಮಗೆ ಒಣಕೊಬ್ಬರಿಯ ತುರಿ ಕಾಣಿಸೋದಿಲ್ಲ, ಅಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ. ಇದೇ ಥರ ನೈಸಾಗಿ ರುಬ್ಕೊಂಡ್ರೆ ನಿಮಗೆ ಒಂದು ಚೂರು ವೇಸ್ಟ್ ಆಗಲ್ಲ ಇದರೊಳಗೆ. ನೋಡಿ ಈಗ ಫೈನಲ್ ಸ್ಟೇಜಿಗೆ ಬಂದಿದೆ ಹರೀರ. ನಾವು ತೆಗೆದಿಟ್ಕೊಂಡಂಥ ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹರೀರ ಈಗ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ರಾತ್ರಿ ಹೊತ್ತು ಕುಡಿದ್ರೆ ಅಂತೂ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಗಸಗಸೆ ಹಾಕಿರೋದ್ರಿಂದ. ಇದನ್ನು ಸೋಸ್ದಲ್ಲೇ ಡೈರೆಕ್ಟಾಗಿ ಕಪ್ಪಿಗೆ ಹಾಕ್ಕೊಂಡು ಕುಡಿಬೋದು. ನಿಮಗೆ ಇದರೊಳಗೆ ಏಲಕ್ಕಿ, ಚಕ್ಕೆ, ಲವಂಗ ಬಾಯಿಗೆ ಸಿಗಬಾರ್ದು ಅಂತ ಅಂದರೆ ಈ ಥರ ಸೋಸ್ಕೊಂಡು ಕುಡೀರಿ. ಬರೀ ಹಾಲು ಮಾತ್ರ ಕುಡ್ದಾಗ ಆಗತ್ತೆ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.